ರಾಜ್ಯದ ಪ್ರಮುಖ ವಾಣಿಜ್ಯ ಬೆಳೆಯಾದ ಅಡಕೆಗೆ ಮತ್ತೆ ಕ್ಯಾನ್ಸರ್ ಕಾರಕ ಪಟ್ಟ ದಕ್ಕಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಅಂಗಸಂಸ್ಥೆಯೊಂದು ಅಡಕೆ ಬಳಕೆ ನಿಯಂತ್ರಿಸಿದರೆ ವಿಶ್ವದಲ್ಲಿ ಬಾಯಿ ಕ್ಯಾನ್ಸರ್ ಪ್ರಮಾಣವನ್ನು ಬಹುತೇಕ ತಗ್ಗಿಸಬಹುದು ಎಂದು ಇತ್ತೀಚೆಗೆ ವರದಿ ನೀಡಿದೆ. ಈ ವರದಿಯು ಅಡಿಕೆ ಬಳಕೆ ಮೇಲೆ ನಿಯಂತ್ರಣ ಹೇರುವ ಶಿಫಾರಸು ಮಾಡಿರುವ ಹಿನ್ನೆಲೆಯಲ್ಲಿ ಇದೀಗ ತಂಬಾಕು ಮಾದರಿಯಲ್ಲೇ ಅಡಕೆ ಬೆಳೆ ನಿಯಂತ್ರಣ ಉಪಕ್ರಮಗಳಿಗೂ ಕಾರಣವಾಗುವ ಆತಂಕ ಬೆಳೆಗಾರರಲ್ಲಿ ಮೂಡಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಕ್ಯಾನ್ಸರ್ ಸಂಶೋಧನಾ ಸಂಸ್ಥೆಯಿಂದ ಅಡಕೆ ಕುರಿತು ಮಹತ್ವದ ವರದಿ ಇದೀಗ ಅಡಿಕೆ ಬೆಳೆಗಾರರ ನಿದ್ದೆ ಕೆಡಿಸಿದೆ. ಅದರಲ್ಲೂ ಕರಾವಳಿ ಭಾಗದ 90% ಕೃಷಿಕರು ಅಡಿಕೆಯನ್ನೇ ತಮ್ಮ ಜೀವನ ಆಧಾರವನ್ನಾಗಿ ಮಾಡಿಕೊಂಡಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆಯ ಸಂಶೋಧನಾ ಸಂಸ್ಥೆ ಬಿಡುಗಡೆ ಮಾಡಿದ ವರದಿ ಅಡಿಕೆ ಬೆಳೆಗಾರರನ್ನು ಮತ್ತೆ ಸಂಕಷ್ಟಕ್ಕೆ ದೂಡಿದೆ. ಅಡಿಕೆಗೆ ಮಾರುಕಟ್ಟೆಯಲ್ಲಿ ಬೆಲೆ ಹೆಚ್ಚಿದಂತೆ ಕೃಷಿಕರು ಇದ್ದ ಖಾಲಿ ಜಾಗದಲ್ಲೆಲ್ಲ ಅಡಿಕೆ ಬೆಳೆಯನ್ನು ಆರಂಭಿಸಿದ್ದಾರೆ. ಅಲ್ಲದೆ ಕೇರಳ, ತಮಿಳುನಾಡು ಮತ್ತು ಆಂಧ್ರಪ್ರದೇಶದಲ್ಲೂ ಅಲ್ಲಿನ ಕೃಷಿಕರು ನೂರಾರು ಎಕರೆ ಪ್ರದೇಶದಲ್ಲಿ ಈಗಾಗಲೇ ಅಡಿಕೆ ಬೆಳೆಯನ್ನು ಆರಂಭಿಸಿದ್ದಾರೆ. ದೇಶದಲ್ಲಿ ಈ ಹಿಂದೆ ಕೇಂದ್ರ ಆರೋಗ್ಯ ಇಲಾಖೆ ಅಡಿಕೆಯಲ್ಲಿ ವಿಷಕಾರಿ ಅಂಶ ಇದೆ ಎನ್ನುವ ವರದಿಯನ್ನು ಸುಪ್ರೀಂ ಕೋರ್ಟಿಗೆ ನೀಡಿರುವ ಹಿನ್ನೆಲೆಯಲ್ಲಿ ದೇಶದಲ್ಲಿ ಅಡಿಕೆ ಬ್ಯಾನ್ನ ಆತಂಕ ಏರ್ಪಟ್ಟಿತ್ತು. ಆದರೆ ಅಡಿಕೆ ಬೆಳೆಗಾರರ ಸಂಸ್ಥೆಗಳು ಅಡಿಕೆಯಲ್ಲಿ ಯಾವುದೇ ಕ್ಯಾನ್ಸರ್ ಕಾರಣ ಅಂಶಗಳಿಲ್ಲ, ಅಡಿಕೆಯನ್ನು ಬಳಸಿ ತಯಾರಿಸುವ ಗುಡ್ಕಾ ಹಾಗೂ ಇತರ ಉತ್ಪನ್ನಗಳಲ್ಲಿ ಈ ಅಂಶವಿದೆ ಎನ್ನುವ ವೈಜ್ಞಾನಿಕ ವರದಿಯನ್ನು ಸುಪ್ರೀಂ ಕೋರ್ಟಿಗೆ ಸಲ್ಲಿಸುವ ಪ್ರಯತ್ನವನ್ನು ಮಾಡಿದೆ. ಹಿಂದಿನ ಕಾಲದಿಂದಲೂ ಕರಾವಳಿಯ ಜನ ಅಡಿಕೆಯನ್ನು ವೀಳ್ಯದೆಲೆ, ಸುಣ್ಣ ಮತ್ತು ತಂಬಾಕಿನೊಂದಿಗೆ ತಿನ್ನುತ್ತಿದ್ದಾರೆ. ಆದರೆ ಅವರ್ಯಾರಿಗೂ ಬಾಯಿ ಕ್ಯಾನ್ಸರ್ ಬಂದ ಮಾಹಿತಿ ಇಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಸ್ಥಾಪಿತ ಹಿತಾಸಕ್ತಿಗಳು, ಬುದ್ಧಿಜೀವಿಗಳು ಅಡಿಕೆ ಮಾರುಕಟ್ಟೆಯಲ್ಲಿ ತಲ್ಲಣ ಎಬ್ಬಿಸಲು ಪ್ರಯತ್ನಿಸುತ್ತಿದ್ದಾರೆ ಎನ್ನುವ ಆರೋಪಗಳು ಅಡಿಕೆ ಬೆಳೆಗಾರರಿಂದ ಕೇಳಿಬರುತ್ತಿದೆ. ಅಡಿಕೆ ನಿಷೇಧದ ಪ್ರಕರಣ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಜೀವಂತವೇ ಇರುವಾಗ ವಿಶ್ವ ಆರೋಗ್ಯ ಸಂಸ್ಥೆಯ ವರದಿ ಅಡಿಕೆ ಬೆಳೆಯ ವಿರುದ್ಧ ವ್ಯತಿರಿಕ್ತ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಾಗಿದೆ ಎನ್ನುವ ಮಾತುಗಳು ಕೂಡ ಕೇಳಿಬರುತ್ತಿವೆ. ಕರ್ನಾಟಕದಲ್ಲಿ ಇವತ್ತು ಪ್ರಮುಖ ವಾಣಿಜ್ಯ ಬೆಳೆ ಅಡಿಕೆ. ಈ ಅಡಿಕೆಯಿಂದ ಇವತ್ತು ಸಾವಿರಾರು ಕೋಟಿ ವ್ಯವಹಾರಗಳು ಇವತ್ತು ಕರ್ನಾಟಕದಲ್ಲಿ ಆಗ್ತಾ ಸಾವಿರಾರು ಲಕ್ಷಾಂತರ ರೈತರು ಮತ್ತು ಕೂಲಿ ಕಾರ್ಮಿಕರು ಜೀವನ ಮಾಡ್ತಾ ಇದ್ದಾರೆ. ಇಂಥ ರೈತರು ಬೆಳೆಯುವಂಥ ಈ ವಾಣಿಜ್ಯ ಬೆಳೆ ಅಡಿಕೆ ಬಗ್ಗೆ ಈಗಾಗಲೇ ಬೇರೆ ಬೇರೆ ಕಡೆಯಿಂದ ಅಡಿಕೆ ಆರೋಗ್ಯಕ್ಕೆ ಹಾನಿಕರ, ಅಡಿಕೆಯಿಂದ ಕ್ಯಾನ್ಸರ್ ಬರ್ತದೆ ಎನ್ನುವಂಥ ಮಾಹಿತಿಗಳು, ವರದಿಗಳು ಮಾಧ್ಯಮದಲ್ಲಿ ಈಗಾಗಲೇ ಬಿತ್ತರಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ ಇರ್ಬೋದು, ಕಾಸರಗೋಡು ಇರ್ಬೋದು, ಈ ಭಾಗದಲ್ಲಿ ನೂರಾರು ವರ್ಷದಿಂದ ಅಡಿಕೆಯನ್ನು ಬೆಳೀತಾ ಇದ್ದಾರೆ. ಪಾರಂಪರಿಕವಾಗಿ ಬೆಳೀತಾ ಇದ್ದಾರೆ. ಪಾರಂಪರಿಕವಾಗಿ ಬೆಳೆಯುವಂಥ ಅಡಿಕೆಯನ್ನು ಇವತ್ತು ಮಂಗಳ ಕಾರ್ಯಕ್ಕೂ ಉಪಯೋಗ ಮಾಡ್ತಾರೆ, ಶುಭ ಕಾರ್ಯಕ್ಕೂ ಉಪಯೋಗ ಮಾಡ್ತಾರೆ. ನಮ್ಮ ಹಿರಿಯರು ಅನಾದಿ ಕಾಲದಿಂದ ವೀಳ್ಯದೆಲೆಯ ಮುಖಾಂತರ ತಂಬಾಕು, ಸುಣ್ಣ ಸೇರಿಸಿ ಅಡಿಕೆಯನ್ನು ತಿಂತಾ ಇದ್ದರು. ಪ್ರವೀಣ್, V4 ನ್ಯೂಸ್, ಪುತ್ತೂರು.